ಐಜಿಪಿ ಎಸ್ ಮುರುಗನ್ ಅವರ ಕಾರಿಗೆ ಅದಿರು ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಅವರಿದ್ದಂತಹ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಎಸ್ ಮುರುಗನ್ ಇವರು ಬಳ್ಳಾರಿ ವಲಯದ ಐಜಿಪಿ. ಬಳ್ಳಾರಿ ತಾಲೂಕಿನ ಕುಡಿತಿನಿ ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಐಜಿಪಿ ಎಸ್ ಮುರುಗನ್ ಅವರ ಕಾರಿಗೆ ಅದಿರು ಲಾರಿಯೊಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಅದೃಷ್ಟವಶಾತ್ ಐಜಿಪಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಸ್ ಮುರುಗನ್ ಅವರು ಅಂತ ಹೇಳಿ ತಿಳಿದು ಬಂದಿದೆ. ಬಳ್ಳಾರಿ ತಾಲೂಕಿನ ಕುಡಿತಿನಿ ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಘಟನೆಯಲ್ಲಿ ಪ್ರಾಣಾಪಾಯದಿಂದ ಐಜಿಪಿ ಪಾರಾಗಿದ್ದಾರೆ. ಹಾಗೆ ಅಪಘಾತದ ಬಳಿಕ ಲಾರಿಯನ್ನ ಬಿಟ್ಟು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಾಗೆ ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಮೊದಲು ಹೇಳಿದಾಗ ಐಜಿಪಿ ಅವರ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕುಡಿತಿನಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಅದಿರು ಲಾರಿ ಡಿಕ್ಕಿ ಹೊಡೆದಿರೋದು ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಸಹಜವಾಗಿ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಯಾಕಂತ ಅಂದ್ರೆ ಈ ಹಿಂದೆ ಇದೇ ರೀತಿಯಾಗಿ ಮರಳು ಅಡ್ಡೆಗಳ ಮೇಲೆಲ್ಲ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಕಾರಿಗೆ ಬಂದು ಡಿಕ್ಕಿ ಹೊಡೆಯೋದು ಈ ರೀತಿಯಾದಂಥದ್ದೆಲ್ಲ ಪ್ರಸಂಗವನ್ನು ನೋಡಿದ್ವಿ. ಆದರೆ ಇಲ್ಲಿ ಅದಿರು ಲಾರಿ ಡಿಕ್ಕಿ ಹೊಡೆದಿರೋದ್ರ ಹಿನ್ನೆಲೆ ಏನು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಂದರೆ ಇವರೇನಾದರೂ ರೈಡ್ಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿಕ್ಕಿ ಹೊಡೆದಿರೋದಾ ಅಥವಾ ನಾರ್ಮಲ್ ಆಗಿ ರೋಡ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನು ಡಿಕ್ಕಿ ಹೊಡೆದಿರೋದಾ, ಚಾಲಕನ ನಿಯಂತ್ರಣ ತಪ್ಪಿ ಏನಾದ್ರು ಡಿಕ್ಕಿ ಹೊಡೆದಿರೋದಾ, ಅದಿನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಂದರೆ ಈ ಅಪಘಾತದ ಹಿಂದೆ ಏನಾದರೂ ಬೇರೆ ದುರುದ್ದೇಶ ಇತ್ತಾ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆನೂ ಕೂಡ ಈಗ ಡೀಟೇಲ್ಸ್ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಐಜಿಪಿ ಎಸ್ ಮುರುಗನ್ ಅವರು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಆಕ್ಸಿಡೆಂಟ್ ಆದಂಥ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸೋದಾದ್ರೆ ಮುಖ್ಯ ದಾರಿಯಲ್ಲೇ ಈ ರೀತಿಯಾಗಿ ಅಪಘಾತ ನಡೆದಿದೆ. ಅಪಘಾತದ ರಭಸಕ್ಕೆ ಕಾರ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ನೇರ ಬಹುಶಃ ಬಂದು ಡಿಕ್ಕಿ ಹೊಡೆದಿರೋದು ಅನ್ಸುತ್ತೆ. ಆದರೆ ಈ ರೀತಿಯಾಗಿ ಆಕ್ಸಿಡೆಂಟ್ ಸಂಭವಿಸ್ತಾ ಇದ್ದಂತೆ ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಯ ಕಾರಿಗೆ ಡಿಕ್ಕಿ ಹೊಡೆದಿದ್ದೀನಿ ಅನ್ನುವಂಥ ವಿಚಾರ ತಿಳಿತಾ ಇದ್ದಂತೆನೋ ಏನೋ ಲಾರಿ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ.